ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ವೀರು ಕನ್ನಡ ಸರ್ ಅಂತ ಹೇಳಿ. ಇವತ್ತಿನ ತರಗತಿಯಲ್ಲಿ 4ನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ, ಆಪ್ಷನಲ್ ಕನ್ನಡ BA ವಿದ್ಯಾರ್ಥಿಗಳಿಗಾಗಿ ಐಚ್ಛಿಕ ಕನ್ನಡ ಅದರಲ್ಲಿ ಪತ್ರಿಕೆ 2ರ ಒಂದು ವಿಚಾರದ ಬಗ್ಗೆ, ಸ್ತ್ರೀವಾದಿ ಬರಹಗಾರರು, ಕೆಲವು ಸ್ತ್ರೀವಾದಿ ಬರಹಗಾರರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಯಾಕೆಂದ್ರೆ ಇವತ್ತಿನ ತರಗತಿ ನಿಮ್ಗೆ ಬಹುಮುಖ್ಯವಾಗಿ ಸುಮಾರು ಈಗ 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ, 4 ಅಂಕದ ಪ್ರಶ್ನೆಗಳನ್ನ ಕೇಳ್ಬೋದು, 10 ಅಂಕದ ಪ್ರಶ್ನೆಗಳು, ಈ ರೀತಿ ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಅದ್ರೊಳಗೂ ಕೂಡ ಸ್ತ್ರೀವಾದಿ ಬರಹಗಾರ್ತಿಯರ ಬಗ್ಗೆ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ಆಶಯವನ್ನ ನಾವು ಗಮನಿಸ್ತಕ್ಕಂತಹ ಸಂದರ್ಭದಲ್ಲಿ ಗಂಡು ಹೆಣ್ಣು ಸಮಾನ, ಇದು ಆಶಯ ಮತ್ತು ವಾಸ್ತವ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಮಾಜದಲ್ಲಿ ಗಂಡು ಮತ್ತೆ ಹೆಣ್ಣು ಇಬ್ಬರು ಕೂಡ ಸಮಾನರು. ಈ ಸೃಜನಶೀಲತೆಯಲ್ಲಿ ಲಿಂಗಭೇದ, ಲಿಂಗ ಅಸಮಾನತೆ ಎದ್ದು ಕಾಣುತ್ತಿದೆ. ತಮ್ಮ ಇಲ್ಲಿ ಸೃಜನತೆ ಅಥವಾ ಸಂಘಟನೆ, ಶ್ರಮ, ಪ್ರತಿಭೆಯ ಮೂಲಕ ಅಪೂರ್ವವಾದದ್ದನ್ನ ಸಾಧಿಸಿದಂತಹ 4 ಲೇಖಕಿಯರ ಒಂದು ಪರಿಚಯ ಇಲ್ಲಿ ಇದೆ. ನೋಡಿ, ಇಲ್ಲಿ ಎಲ್ಲರೂ ಕೂಡ ಸಮಾನರು ಅನ್ನುವಂತಹ ಒಂದು ಸ್ತ್ರೀವಾದಿ ಬರಹಗಾರರು ಕೆಲವು 4 ಜನ ಲೇಖಕಿಯರ ಬಗ್ಗೆ ನಮಗೆ ಈ ಒಂದು ಪಠ್ಯದಲ್ಲಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇವತ್ತು ಒಬ್ಬರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಈ ತರಗತಿಯಲ್ಲಿ. ನೋಡಿ, ನಂಜನಗೂಡು ತಿರುಮಲಾಂಬ ಅವರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ನೋಡಿ, ಅವರ ಕಾಲ 1887 ಮಾರ್ಚ್ 25. ಸ್ಥಳ ನಂಜನಗೂಡು. ತಂದೆ ವೆಂಕಟ ಅಯ್ಯಂಗರ್ ಅಂತ ಹೇಳಿ. ಹಾಗೇನೆ ಗಂಡ ಇಲ್ಲಿ ನರಸಿಂಹ ಅಯ್ಯಂಗರ್ ಅಂತಕ್ಕಂಥದ್ದು. ಅವರ ಕೃತಿಗಳು ಸಾವಿತ್ರಿ ಚರಿತೆ, ಜಾನಕಿ ಕಲ್ಯಾಣ, ನಭ, ವಿರಾಗಿಣಿ, ಸುಮುಖ, ಸತಿ, ಹಿತೈಷಿಣಿ, ಸುಶೀಲೆ, ಪೂರ್ವಕಲಾ, ಹೀಗೆ ಅನೇಕ ಕೃತಿಗಳನ್ನ ಬರಿತಾ ಹೋಗ್ತಾರೆ. ಹಾಗಾದ್ರೆ ಅವರ ಜೀವನದ ಕೆಲವು ವಿಚಾರಗಳ ಬಗ್ಗೆ ಅವರೇ ಹೇಳಿರ್ತಕ್ಕಂಥದ್ದು ಕೆಲವೊಂದು ವಿಚಾರಗಳನ್ನ ನಾವು ನೋಡೋಣ. ನೋಡಿ, 20ನೇ ಶತಮಾನದ ಮೊದಲ ಅರ್ಧವನ್ನ ಕನ್ನಡದ ಒಂದು ಆಧುನಿಕ ಮಹಿಳಾ ಸಾಹಿತ್ಯದ ಯುವ ಪೀಳಿಗೆಯ ಕಾಲ ಅನ್ನುವಂತಹದನ್ನ ನಾವಿಲ್ಲಿ ಗುರುತಿಸ್ಬೋದು. ಆ ಒಂದು ಮಹಿಳಾ ಸಾಹಿತ್ಯದ ಪೀಳಿಗೆಯ ಕಾಲ ಅನ್ನುವಂತಹ ಸಂದರ್ಭದಲ್ಲಿ ಇಲ್ಲಿ ಮೊದಲಿಗರು ಅಂದ್ರೆ ಆದ್ಯರು ಯಾರಪ್ಪ ಅಂದ್ರೆ ಇಲ್ಲಿ ತಿರುಮಲಾಂಬ ಅವರು ನಂಜನಗೂಡಿನಲ್ಲಿ ಜನಿಸ್ತಾರೆ. ಆನಂತರ ಸುಮಾರು 5 ವರ್ಷಕ್ಕೆ ತನ್ನ ತಾಯಿಯನ್ನ ಕಳ್ಕೊಳ್ತಾರೆ. ಇಡೀ ಅವರ ಸರ್ವಸ್ವ ಇಲ್ಲಿ ತಂದೆ ಆಗಿರ್ತಾರೆ. ತಂದೆ ಅವರಿಗೆ ಮಾರ್ಗದರ್ಶನವನ್ನ ನೀಡ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ವೆಂಕಟ ಅಯ್ಯಂಗರ್ ಅವರು ಎಲ್ಲ ಒಂದ್ ಕಡೆ ಅವ್ರಿಗೆ ವಿದ್ಯಾಭ್ಯಾಸವನ್ನ, ಎಲ್ಲವೂ ಸಾಂಪ್ರದಾಯಿಕ ಪದ್ಧತಿಯನ್ನ, ಹೇಗೆ ಸಮಾಜದಲ್ಲಿ ಬದುಕಬೇಕು ಎಲ್ಲ ವಿಚಾರಗಳನ್ನ ಹೇಳ್ಕೊಡ್ತಾರೆ. ಹಾಗೇನೆ ಅವರಿಗೆ 10ನೇ ವಯಸ್ಸಿಗೆ ಮದುವೆಯನ್ನ ಮಾಡ್ತಾರೆ. ಇಲ್ಲಿ ತಿರುಮಲಾಂಬ ಅವರಿಗೆ 10ನೇ ವಯಸ್ಸಿಗೆ ಮದುವೆಯನ್ನ ಮಾಡ್ತಾರೆ ಕೊಳ್ಳೇಗಾಲದ ನರಸಿಂಹ ಅಯ್ಯಂಗರ್ ಅವರ ಜೊತೆ. ಆದ್ರೂ ಕೂಡ ಅಲ್ಲಿ ಸುಮಾರು ಅವರು ಮದುವೆ ಆದಂತಹ 4 ವರ್ಷದಲ್ಲಿ ಅವರು ಗಂಡ ತೀರ್ಕೊಳ್ತಾರೆ, ಅವರು ವಿಧವೆ ಆಗ್ತಾರೆ. ಆ ವಿಧವೆ ಆದಂತ ಜೀವನ ಪೂರ್ತಿ ವೈಧವ್ಯವನ್ನ ಅನುಭವಿಸಿದಂತಹ ತಿರುಮಲಾಂಬ ಅವರು ಇಲ್ಲಿ ಎಲ್ಲ ಒಂದ್ ಕಡೆ ಯಾವುದೇ ರೀತಿಯಾದಂತಹ ಸಂದರ್ಭದಲ್ಲಿ ಧೃತಿಗೆಡದೆ ಅವರು ಎಲ್ಲ ಒಂದ್ ಕಡೆ ತನ್ನ ಬದುಕಿನ ಸಾಧನೆಯತ್ತ ಹೋಗ್ತಾರೆ. ಅದಕ್ಕೆ ಅವ್ರ ತಂದೆನೂ ಕೂಡ ಇಲ್ಲಿ ಸಹಾಯವನ್ನ ಮಾಡ್ತಾರೆ, ಪ್ರೋತ್ಸಾಹವನ್ನ ನೋಡ್ತಾರೆ, ಹೆಚ್ಚು ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನ ಕೊಡಿಸ್ತಾರೆ. ಹಾಗೇನೆ ಇನ್ನೊಂದ್ ಕಡೆ ಈ ಜೀವನದಲ್ಲಿ ಆದಂತಹ ಘಟನೆಯಿಂದ ಇವರೆಲ್ಲ ಒಂದ್ ಕಡೆ ದುಃಖದಿಂದ ಸೊರಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸದ್ಗತಿಗಳನ್ನ ಕಲಿಸುವಂತಹ ಪಾಠವನ್ನ ಅಭ್ಯಾಸ ಮಾಡ್ತಾರೆ. ಸದ್ಗತಿಯನ್ನ ಕಲಿಸುವ ಪಾಠದ ಬಗ್ಗೆ ಅವರ ಮನಸ್ಸನ್ನ ಬದಲು ಮಾಡ್ತಾರೆ ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಮೊದಲು ಅವರು ಸರಸ್ವತಿ, ಪೊರೆಯನ್ನನು ಎಂಬ ಮೂರು ನುಡಿಯ ಒಂದು ಗೀತೆಯನ್ನ ಅವರ ಬಾಯಿಂದ ಹೊರಹೊಮ್ಮುತ್ತೆ. ಆ ನಂತರ ಮುಂದೆ ಅವರು ಇಲ್ಲಿ ಭಕ್ತಿ ಗೀತಾವಲಿ ಎಂಬುವಂತಹ ಒಂದು ಕೀರ್ತನೆಯನ್ನೇ ಪ್ರಕಟ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಕೆಟ್ಟದ್ದು ನಡೆದಿದೆ, ಆದ್ರೆ
ತನ್ನ ಬದುಕನ್ನ ನಾನು ಕಟ್ಕೋಬೇಕು ಅಥವಾ ಮುಂದುವರಿಬೇಕು, ಮುಂದೆ ಸಾಧನೆಯತ್ತ ಹೆಜ್ಜೆ ಹಾಕ್ಬೇಕು ಅಂತಂದ್ರೆ ತನ್ನ ಮನಸ್ಸನ್ನ ನಾನು ಎಲ್ಲೋ ಒಂದ್ ಕಡೆ ಓದಿನ ಕಡೆಗೆ ಇಲ್ಲಿ ಜ್ಞಾನಾರ್ಜನೆ ಕಡೆಗೆ ನಾನು ಎಲ್ಲೋ ಒಂದ್ ಕಡೆ ಇಟ್ಕೋಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅವರು ಆಗಿನ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಭಕ್ತಿ ಗೀತಾವಲಿ ಅಂತಕ್ಕಂತಹ ಒಂದು ಕೀರ್ತನೆಯನ್ನ, ಹಾಗೆ ಮುಂದುವರೆದಂತೆ ಸಾವಿತ್ರಿ ಚರಿತ್ರೆ ಆಗಿರ್ಬೋದು, ಯಕ್ಷಗಾನ, ಹಾಗೇನೆ ಜಾನಕಿ ಕಲ್ಯಾಣ ಎಂಬಂತಹ ನಾಟಕಗಳು, ಹಾಗೆ ಮುಂದುವರೆದಂತೆ ಇನ್ನು ಇಲ್ಲಿ ಅನೇಕ ವಿಚಾರಗಳನ್ನ ಇಲ್ಲಿ ಬರಿತಾ ಹೋಗ್ತಾರೆ. ಹಾಗೇನೆ ಸತಿ ಹಿತೈಷಿಣಿ ಅಂತಕ್ಕಂಥದ್ದಾಗಿರ್ಬೋದು, ಹಾಗೇನೆ ಒಂದು ಸುಶೀಲೆ ಅಂತಕ್ಕಂತಹ ಇಲ್ಲಿ ಕಾದಂಬರಿಯನ್ನು ಕೂಡ ಬರೀತಾರೆ. ಸುಶೀಲೆ ಅಂತಕ್ಕಂತಹ ಒಂದು ಕಾದಂಬರಿ, ಅದರಲ್ಲಿ ಯಾವ ವಿಚಾರ ಅಡಗಿದೆ ಅಂತ ನೋಡೋದಾದ್ರೆ ಇಲ್ಲಿ ಹೆಸರಲ್ಲೇ ಸುಶೀಲೆ ಅಂತಕ್ಕಂಥದ್ದು. ಇಲ್ಲಿ ಇಲ್ಲಿ ಪತಿಯ ಪಾರಾಯಣಿಯಾಗಿದ್ದು ಸಹನೆ ಸದ್ಗುಣಗಳಿಂದ ಶಿಕ್ಷಣಗಳಿಂದ ಇಲ್ಲಿ ಶೋಭಿಸಿದ ಸ್ತ್ರೀಯೊಬ್ಬಳು ಪತಿಯ ಪ್ರೀತಿಯನ್ನ ಗೆದ್ದಂತಹ ಒಂದು ಕಥೆಯನ್ನ, ಆ ಪತಿಯ ಪ್ರೀತಿನ ಎಷ್ಟರ ಮಟ್ಟಿಗೆ ಗೆದ್ದಿದ್ಲು ಅಂತಕ್ಕಂತಹ ಒಂದು ಕಾದಂಬರಿಯ ಒಂದು ವಸ್ತು ಒಳಗೊಂಡಿರ್ತಕ್ಕಂತಹ ಕಾದಂಬರಿ ಸುಶೀಲೆ ಅಂತಕ್ಕಂಥ ಒಂದು ಕಾದಂಬರಿಯನ್ನ ಬರಿತಾ ಹೋಗ್ತಾರೆ. ಹಾಗೇನೆ ನಭ, ವಿದ್ಯುಲ್ಲತೆ, ವಿರಾಗಿಣಿ, ಹಾಗೇನೆ ದಶಕನ್ಯೆ, ಹಾಗೇನೆ ರಮಾನಂದ, ವಿಕ್ರಮ, ಇಲ್ಲಿ ಚಂದ್ರವದನ, ಪೂರ್ಣಕಲಾ, ಭದ್ರಗೀತಾವಲಿ, ಸುಮುಖ, ಇನ್ನು ಅನೇಕ ಕೃತಿಗಳನ್ನ ಅವರು ಬರಿತಾ ಹೋಗ್ತಾರೆ. ಯಾಕೆಂತಂದ್ರೆ ಇಲ್ಲಿ ಅವರು ಎಷ್ಟರ ಮಟ್ಟಿಗೆ ಸಾಧನೆಯನ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಇಲ್ಲಿ ಅವ್ರು ಬರೆದಿರ್ತಕ್ಕಂತಹ ಕೃತಿಗಳೇ ಸಾಟಿ. ಹಾಗೇನೆ ಇನ್ನೊಂದ್ ಕಡೆ ಅನೇಕ ಮಹಾಪುರುಷರ ಒಂದು ಜೀವನ ಚರಿತ್ರೆ ಉಳ್ಳಂತಹ ಕಥೆಗಳನ್ನು ಕೂಡ ಅವರು ಬರಿತಾ ಹೋಗ್ತಾರೆ. ಹಾಗೇನೆ 1927ರಲ್ಲಿ ಭಾರ್ಗವ, ಇಲ್ಲಿ ಗರ್ವಭಂಗ ಅನ್ನುವಂತಹ ಒಂದು ನಾಟಕವನ್ನು ಕೂಡ ಬರೀತಾರೆ. ಹಾಗೇನೆ ರವಿವರ್ಮ ಎಂಬ ಕಾದಂಬರಿ ಕೂಡ ಇವರು ಬರಿತಾ ಹೋಗ್ತಾರೆ. ಹಾಗೆ ತಿರುಮಲಾಂಬ ಅವರ ಒಂದು ಕೊನೆ ಕಾದಂಬರಿಯನ್ನು ನಾವು ಗಮನಿಸೋದಾದ್ರೆ ಇಲ್ಲಿ ಅವರ ಕೊನೆ ಕಾದಂಬರಿ ಯಾವ್ದಪ್ಪ ಅಂತಂದ್ರೆ ಮಣಿಮಾಲಾ ಅಂತಕ್ಕಂತಹ ಒಂದು ಕಾದಂಬರಿ. ಸುಮಾರು 20ನೇ ಶತಮಾನದ ಅವ್ರೇನಪ್ಪಾ ಅಂತಂದ್ರೆ ಆ ತಿರುಮಲಾಂಬ ಅವರು ನಾವು ಗಮನಿಸಿದಂತ ಸಂದರ್ಭ ಅನೇಕ ಕೃತಿಗಳು, ಯಕ್ಷಗಾನ, ನಾಟಕ, ಪ್ರಬಂಧ, ಕಾವ್ಯ, ಕೀರ್ತನೆ, ಹಾಗೇನೆ ಸಣ್ಣ ಕಥೆಗಳು, ಬೇರೆಯವರ ಜೀವನ ಚರಿತ್ರೆ, ಎಲ್ಲಾ ರಂಗದಲ್ಲಿಯೂ ಕೂಡ ಅವರು ಎಲ್ಲೋ ಒಂದ್ ಕಡೆ ಇಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ 20ನೇ ಶತಮಾನದ ಆದಿ ಭಾಗದಲ್ಲಿ ಅಥವಾ ಮೊದಲ ಭಾಗದಲ್ಲಿ ಲೇಖಕಿಯಾಗಿ, ಪ್ರಕಾಶಕಿಯಾಗಿ ಬೆಳೆದು ನಿಂತು ವಿಧವಾ ಜೀವನದ ಎಲ್ಲಾ ಕಷ್ಟಗಳನ್ನ ಅನುಭವಿಸಿ ಸಾಹಿತ್ಯದ ಇಲ್ಲಿ ಎಲ್ಲ ಒಂದ್ ಕಡೆ ಚರಿತ್ರಕಾರರ ಅವಾಜ್ಞೆಗೂ ಒಳಗಾದಂತಹ ತಿರುಮಲಾಂಬ ಅವರು ಒಂದು ಅರ್ಥದಲ್ಲಿ ಈ ನಾಡಿನಲ್ಲಿ ಲೇಖಕಿಗೆ ಅಷ್ಟೇ ಏಕೆ ಹೆಂಗಸಿಗೆ ಸಿಕ್ಕ ಸ್ಥಾನಮಾನಗಳಿಗೆ ಒಂದು ರೂಪಕವಿದ್ದಂತೆ ಎನ್ನುವುದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ 2 ಅಂಕದ ಪ್ರಶ್ನೆಗಳು ಕೇಳಿ, 4 ಅಂಕದ ಪ್ರಶ್ನೆಗಳು ಕೇಳಿ ನೀವು ಗಮನದಲ್ಲಿ ಇಟ್ಕೊಂಡಿದ್ರೆ ಇಷ್ಟು ವಿಚಾರಗಳನ್ನ ನೀವು ಬರೆದ್ರೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಪಡೆದುಕೋಬಹುದು ಅಂತ ಹೇಳ್ತಾ, ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಮತ್ತೊಂದು ವಿಚಾರದೊಂದಿಗೆ ಮತ್ತೊಮ್ಮೆ ಮತ್ತೊಂದು ತರಗತಿಯಲ್ಲಿ ಸಿಗೋಣ. ಎಲ್ರಿಗೂ ಕೂಡ ಶುಭವಾಗ್ಲಿ.